ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂಧದ 7ನೇ ಅಧ್ಯಾಯದ 43ನೆಯ ಶ್ಲೋಕ. ಉವಾಚ ಚಾಸಹಂ ತ್ಯಸ್ಯ ಬಂಧನಾನಯನಂ ಸತಿ ಮುಚ್ಯತಾಮೇಷ ಬ್ರಾಹ್ಮಣೋ ನಿತರಾಂ ಗುರುಃ. ಅನುವಾದ ಹೀಗಿದೆ: ಅಶ್ವತ್ಥಾಮನನ್ನು ಹಗ್ಗಗಳಿಂದ ಬಂಧಿಸಿರುವುದು ಅವಳಿಂದ ಸಹಿಸಲಾಗಲಿಲ್ಲ. ಸಾಧ್ವಿಮಣಿಯಾದ ಅವಳು ಹೇಳಿದಳು, ಅವನನ್ನು ಬಿಡುಗಡೆ ಮಾಡಿ, ಏಕೆಂದರೆ ಅವನು ಬ್ರಾಹ್ಮಣ, ನಮ್ಮ ಗುರು. ಭಾವಾರ್ಥ ಹೀಗಿದೆ: ಅಶ್ವತ್ಥಾಮನನ್ನು ದ್ರೌಪದಿಯ ಎದುರು ತಂದೊಡನೆಯೇ ಬ್ರಾಹ್ಮಣನೊಬ್ಬನನ್ನು ಅಪರಾಧಿಯಂತೆ ಬಂಧಿಸಿ ಆ ಸ್ಥಿತಿಯಲ್ಲಿ ತನ್ನೆದುರು ಹಾಜರುಪಡಿಸುವುದು ಅಸಹನೀಯವೆಂದು ಅವಳು ಭಾವಿಸಿದಳು. ಅದರಲ್ಲೂ ಬ್ರಾಹ್ಮಣ ಗುರುಪುತ್ರನಾದಾಗ ಇದು ಸಲ್ಲದೆಂದು ಅವಳ ಆಲೋಚನೆ. ಅಶ್ವತ್ಥಾಮನು ದ್ರೋಣಾಚಾರ್ಯರ ಪುತ್ರನೆಂಬುದನ್ನು ಖಚಿತವಾಗಿ ತಿಳಿದು ಅರ್ಜುನ ಅವನನ್ನು ಬಂಧಿಸಿದ್ದನು. ಕೃಷ್ಣನಿಗೂ ಇದು ಗೊತ್ತಿತ್ತು. ಆದರೆ ಅವರಿಬ್ಬರೂ ಅವನನ್ನು ಬ್ರಾಹ್ಮಣ ಪುತ್ರನೆಂದು ಪರಿಗಣಿಸದೆ ಕೊಲೆ ಪಾತಕಿ ಎಂದೇ ನಿಂದನೆಗೆ ಗುರಿಪಡಿಸಿದ್ದರು. ಅಪೌರುಷೇಯ ಧರ್ಮಗ್ರಂಥಗಳ ಪ್ರಕಾರ ಗುರು ತನ್ನ ಸ್ಥಾನಮಾನಕ್ಕೆ ಅನರ್ಹನಂತೆ ನಡೆದುಕೊಂಡಲ್ಲಿ ಅವನನ್ನು ತಿರಸ್ಕರಿಸಬೇಕು. ಗುರುವನ್ನು ಆಚಾರ್ಯನೆಂದು ಅಥವಾ ಸಕಲ ಶಾಸ್ತ್ರಗಳ ಸಾರಗ್ರಹಣ ಮಾಡಿ ತನ್ನ ಶಿಷ್ಯರಿಗೆ ಆ ಮಾರ್ಗ ಅನುಸರಿಸಲು ಸಹಾಯ ಮಾಡುವವನು ಎಂದೂ ಕರೆಯಲಾಗಿದೆ. ಅಶ್ವತ್ಥಾಮ ಬ್ರಾಹ್ಮಣನಾಗಿ ಅಥವಾ ಗುರುವಾಗಿ ತನ್ನ ಕರ್ತವ್ಯಗಳ ಪಾಲನೆಯಲ್ಲಿ ವಿಫಲನಾಗಿದ್ದನು. ಆದ್ದರಿಂದಲೇ ಅವನು ಬ್ರಾಹ್ಮಣನ ಶ್ರೇಷ್ಠ ಸ್ಥಾನದಿಂದ ತಿರಸ್ಕಾರಕ್ಕೆ ಅರ್ಹನಾದನು. ಈ ಪರಿಗಣನೆಯಿಂದಾಗಿಯೇ ಶ್ರೀಕೃಷ್ಣ ಮತ್ತು ಅರ್ಜುನರು ಅವನನ್ನು ನಿಂದಿಸಿದ್ದು ಸರಿ. ಆದರೆ ದ್ರೌಪದಿಯಂತಹ ಸಾಧ್ವಿ ಮಹಿಳೆಗೆ ಇದು ಶಾಸ್ತ್ರದ ದೃಷ್ಟಿಯಿಂದ ಅಲ್ಲದೆ ಸಂಪ್ರದಾಯದ ದೃಷ್ಟಿಯಿಂದ ಮಾತ್ರ ನೋಡುವ ವಿಷಯವಾಯಿತು. ಸಂಪ್ರದಾಯಾನುಸಾರ ಅಶ್ವತ್ಥಾಮನಿಗೆ ಅವನ ತಂದೆಗೆ ತೋರುವ ಗೌರವವನ್ನೇ ತೋರಿಸಲಾಯಿತು. ಸಾಮಾನ್ಯವಾಗಿ ಜನರು ಬ್ರಾಹ್ಮಣ ಪುತ್ರನನ್ನು ಭಾವನಾವಶರಾಗಿ ನಿಜವಾದ ಬ್ರಾಹ್ಮಣನೆಂದೇ ಅಂಗೀಕರಿಸುತ್ತಾರೆ. ವಾಸ್ತವ ವಿಷಯ ಬೇರೆಯೇ ಆಗಿರಬಹುದು. ಒಬ್ಬ ಬ್ರಾಹ್ಮಣನನ್ನು ಅವನ ಗುಣಾರ್ಹತೆಗಳ ಆಧಾರದ ಮೇಲೆ ಒಪ್ಪಿಕೊಳ್ಳಲಾಗುತ್ತದೆ, ಕೇವಲ ಬ್ರಾಹ್ಮಣ ಪುತ್ರ ಎಂಬ ಕಾರಣಕ್ಕಾಗಿ ಅಲ್ಲ. ಹೀಗಿದ್ದರೂ ದ್ರೌಪದಿ ಅಶ್ವತ್ಥಾಮನ ಬಿಡುಗಡೆಯನ್ನು ತತ್ಕ್ಷಣವೇ ಬಯಸಿದಳು, ಏಕೆಂದರೆ ಅವಳ ದೃಷ್ಟಿಯಲ್ಲಿ ಅದು ಸದ್ಭಾವನೆಯ ವಿಚಾರವಾಗಿತ್ತು. ಎಂದರೆ ಭಗವದ್ಭಕ್ತರು ವ್ಯಕ್ತಿಗತವಾಗಿ ಎಲ್ಲ ಬಗೆಯ ಕಷ್ಟ ಕೋಟಲೆಗಳನ್ನೂ ಸಹಿಸಬಲ್ಲರು. ಆದರೂ ಅಂತಹ ಭಕ್ತರು ಶತ್ರುವೂ ಸೇರಿದಂತೆ ಬೇರಾರ ಬಗ್ಗೆಯೂ ದಯಾಹೀನರಾಗಿರುವುದಿಲ್ಲ. ಇವು ಪರಿಶುದ್ಧ ಭಗವದ್ಭಕ್ತನ ಲಕ್ಷಣಗಳು.